ಹಾಯ್ ಗೈಸ್, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಒಂದು ಒಳ್ಳೆ ಮಾಯಶ್ಚರೈಸರ್ ಬಗ್ಗೆ ನಿಮ್ ಜೊತೆ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಈ ಮಾಯಶ್ಚರೈಸರ್ನ ನಾನು ಆಲ್ಮೋಸ್ಟ್ 2-3 ವೀಕ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ನನಗೆ ವಿಸಿಬಲ್ ಅಮೇಜಿಂಗ್ ರಿಸಲ್ಟ್ಸ್ ಸಿಕ್ಕಿದೆ. ಯಾವ ಮಾಯಶ್ಚರೈಸರ್, ಅದನ್ನ ಹೇಗೆ ಯೂಸ್ ಮಾಡಬೇಕು, ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತಾ ಇಲ್ವಾ, ಎಲ್ಲಾನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ನೋಡಿ. ಡೆಫಿನೆಟ್ ಆಗಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ, ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರುವಂತ ಮಾಯಶ್ಚರೈಸರ್ ಬಂದು ಪಾಂಡ್ಸ್ ಸ್ಕಿನ್ ಇನ್ಸ್ಟಿಟ್ಯೂಟ್ ಹೈಡ್ರಾ ಮಿರಾಕಲ್ ಹೈಲರೋನಿಕ್ ಸೂಪರ್ ಲೈಟ್ ಜೆಲ್ ಮಾಯಶ್ಚರೈಸರ್. ಇದು ಆಯಿಲಿ ಸ್ಕಿನ್ ಹಾಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುವಂತ ಮಾಯಶ್ಚರೈಸರ್. ಹಾಗೆ ಈ ಪ್ರಾಡಕ್ಟ್ ಬಂದು ಮೇಡ್ ಇನ್ ಇಂಡಿಯಾ. ನಾನು ಇದೇ ಮಾಯಶ್ಚರೈಸರ್ ಅಂದ್ರೆ ಇದೇ ಬ್ರ್ಯಾಂಡ್ ಅವರ ಮಾಯಶ್ಚರೈಸರ್ ಅಂದ್ರೆ ಪಾಂಡ್ಸ್ ಮಾಯಶ್ಚರೈಸರ್ ನ ಫಸ್ಟ್ ಬೇರೆದನ್ನ ಯೂಸ್ ಮಾಡ್ತಾ ಇದ್ದೆ. ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೋಡಿ. ಅದು ಕೂಡ ಅಷ್ಟೇ, ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ ಮತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಮೇನ್ ಆಗಿ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ಆ ಮಾಯಶ್ಚರೈಸರ್ ಅಂತೂ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಇದ್ರೆ ಯೂಸ್ ಮಾಡಿ, ತುಂಬಾನೇ ಸ್ಕಿನ್ ನ ಹೈಡ್ರೇಟೆಡ್ ಅಂಡ್ ಮಾಯಿಶ್ಚರ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಟ್ರಸ್ಟ್ ಮಿ ಗೈಸ್, ಇಫ್ ಯು ಆರ್ ಆಯಿಲಿ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್ ಟೈಪ್, ಇದಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ 100% ಸೂಟ್ ಆಗುತ್ತೆ ಈ ಮಾಯಶ್ಚರೈಸರ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಂದು ಕೂಡ ಕಾಂಬಿನೇಷನ್ ಸ್ಕಿನ್ ಟೈಪ್. ನನಗೆ ಈ ಟಿ ಝೋನ್ ಏನಿರುತ್ತೆ ಇಲ್ಲಿ ಮಾತ್ರ ಸ್ಕಿನ್ ತುಂಬಾ ಅಂದ್ರೆ ತುಂಬಾ ಆಯಿಲಿ ಅಂತ ಅನ್ಸುತ್ತೆ. ಅಂಡ್ ಇಲ್ಲೆಲ್ಲ ನನ್ನ ಸ್ಕಿನ್ ತುಂಬಾ ಡ್ರೈ ಅಂಡ್ ಒಂಥರ ಟೈಟ್ ಸ್ಕಿನ್ ತರ ಫೀಲ್ ಆಗ್ತಾ ಇರುತ್ತೆ. ನಾನು ಯಾವಾಗ ಈ ಮಾಯಶ್ಚರೈಸರ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಇದು ಸ್ಕಿನ್ಗೆ ತುಂಬಾನೇ ಕೂಲ್ ಫೀಲ್ ಮಾಡ್ಸುತ್ತೆ. ಯಾವಾಗ್ಲೂ ಅಷ್ಟೇ ಒಂಥರ ಆಯಿಲ್ ನ ರಿಲೀಸ್ ಆಗೋದಕ್ಕೆ ಸ್ಕಿನ್ ಮೇಲೆ ಬಿಡೋದಿಲ್ಲ. ತುಂಬಾನೇ ಲೈಟ್ ವೆಯ್ಟ್ ಮಾಯಶ್ಚರೈಸರ್, ಈಸಿಯಾಗಿ ಸ್ಮೂತ್ ಆಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಇದರಲ್ಲೇ ದೊಡ್ಡ ಮಾಯಶ್ಚರೈಸರ್ ಕೂಡ ಬರುತ್ತೆ ಸೈಜ್ ಅಲ್ಲಿ. ನಾನು ಫಸ್ಟ್ ಚಿಕ್ಕದ್ ತಗೊಂಡು ಟ್ರೈ ಮಾಡೋಣ, ನನ್ನ ಸ್ಕಿನ್ ಟೈಪ್ಗೆ ಸೆಟ್ ಆದ್ರೆ ನಾನು ನೆಕ್ಸ್ಟ್ ಯೂಸ್ ಮಾಡೋಣ ಅಂತ ಫಸ್ಟ್ ಚಿಕ್ಕದನ್ನ ತಗೊಂಬಂದೆ. ಇದು 25 ml. ನಾನು 25 ml ಗೆ 64 rupees ಪೇ ಮಾಡಿದೆ. ದೊಡ್ಡದಾದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಟ್ರಸ್ಟ್ ಮೀ ವರ್ತ್ ಇದೆ. ಪ್ರೈಸ್ ನಾವೇನು ಪೇ ಮಾಡಿ ತಗೊಂತೀವಿ ಅದಕ್ಕೆ ವರ್ತ್ ಇದೆ. ನಾನು ನನ್ನ ಹಳೆ ಮಾಯಶ್ಚರೈಸರ್ ತೋರಿಸ್ತೀನಿ ನಿಮ್ಗೆ, ನೀವು ನಂಬಲ್ಲ. ನಾನು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ನನ್ಗೆ ಆ ಮಾಯಶ್ಚರೈಸರ್. ನನಗೆ ಸಮ್ಮರ್ ಅಲ್ಲಿ ಅಥವಾ ವಿಂಟರ್ ಅಲ್ಲಿ ಆಗಿರ್ಬೋದು, ಯಾವಾಗ್ಲೂ ಅಷ್ಟೇ ಈ ಜಾಗ ಎಲ್ಲ ಏನಿರುತ್ತೆ, ಚೀಕ್ಸ್ ಎಲ್ಲ ಸ್ಕಿನ್ ತುಂಬಾ ಡ್ರೈ ಅಂತ ಅನ್ಸುತ್ತೆ. ಈ ಟಿ ಝೋನ್ ಅಂದ್ರೆ ಹಣೆ, ಈ ಮೂಗು ಇಲ್ಲಿ ಮಾತ್ರ ಮತ್ತೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಆಯಿಲ್ ರಿಲೀಸ್ ಆಗುತ್ತೆ, ಬಿಟ್ರೆ ಇಲ್ಲೆಲ್ಲ ಸ್ಕಿನ್ ತುಂಬಾನೇ ಟೈಟ್ ಆಗಿ ಅನ್ಸ್ತಿರುತ್ತೆ, ತುಂಬಾ ಡ್ರೈ ಅಂತ ಅನ್ಸುತ್ತೆ, ರಫ್ ಅಂತ ಅನ್ಸುತ್ತೆ. ಅಂತ ಟೈಮಲ್ಲಿ ಆ ಮಾಯಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದಂತ ಮಾಯಶ್ಚರೈಸರ್ ಬಂದು ಇದೆ, ನಾನು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ. ಇದು ಲೈಟ್ ಮಾಯಶ್ಚರೈಸರ್, ನಾನ್ ಆಯಿಲಿ ಫ್ರೆಶ್ ಫೀಲ್ ಕೊಡುತ್ತೆ ಫಾರ್ ಸಾಫ್ಟ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ವಿತ್ ವಿಟಮಿನ್ ಇ ಅಂಡ್ ಗ್ಲಿಸರಿನ್ ಕೂಡ ಇದೆ ಇದರಲ್ಲಿ. ಸೊ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಖಾಲಿ ಮಾಡ್ಬಿಡಿದೀನಿ ಆಲ್ರೆಡಿ ಅಂತ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ, ಇಷ್ಟು ಮುಗಿಸಿದೀನಿ, ಇನ್ನೊಂದು ಚೂರ್ ಇದೆ ಅಷ್ಟೇ. ಸೊ ಅಷ್ಟು ಚೆನ್ನಾಗಿದೆ ಸ್ಮೆಲ್ ವೈಸ್ ಆಗಿರ್ಬೋದು ಎಲ್ಲಾನು. ನೀವು ಏನಾದ್ರೂ ಡ್ರೈ ಸ್ಕಿನ್ ಆಗಿದ್ರೆ ಇದನ್ನ ನಾನು ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತೀನಿ, ಯೂಸ್ ಮಾಡಿ ಅಂತ. ನಿಮ್ದೇನಾದ್ರೂ ಕಾಂಬಿನೇಷನ್ ಸ್ಕಿನ್ ಅಥವಾ ನಂತರ ಆಯಿಲಿ ಸ್ಕಿನ್ ಆಗಿದ್ರೆ ಇದನ್ನ ಯೂಸ್ ಮಾಡಿ, ಚೆನ್ನಾಗಿದೆ ಇದು ಕೂಡ. ನಾನು ಇವಾಗ ಇದನ್ನ ಕೂಡ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ, ಇದು ಹೇಗೆ ಎಷ್ಟು ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ತುಂಬಾ ಹೆವಿ ಅಂತ ಅನ್ಸಲ್ಲ. ಮೇಕಪ್ ಅಂಡರ್ ಅಂತೂ ತುಂಬಾನೇ ಚೆನ್ನಾಗಿ ಇದು ಸೆಟ್ ಆಗುತ್ತೆ. ನಾನು ಎಷ್ಟೊಂದು ಇನ್ಫ್ಲೂಯೆನ್ಸರ್ಸ್ ಅವರ ಮೇಕಪ್ ವಿಡಿಯೋಸ್ ಅಲ್ಲಿ ಇದನ್ನ ಯೂಸ್ ಮಾಡೋದನ್ನ ನೋಡಿದ್ದೆ. ತುಂಬಾ ಜನ ಹೇಳ್ತಾ ಇದ್ರು ಮೇಕಪ್ ಅಂಡರ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ, ಬೇಸ್ ಹೆವಿ ಅಂತ ಅನ್ಸೋದಿಲ್ಲ ನಾವು ಫೌಂಡೇಶನ್ ಅಪ್ಲೈ ಮಾಡ್ಕೊಂಡ್ಮೇಲೆ. ಬಿಕಾಸ್ ನಾವು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ಮೇಲೆ ಟೋನರ್ ಆಗಿರ್ಬೋದು ಅಥವಾ ಪ್ರೈಮರ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಆವಾಗ ಮಾಯಶ್ಚರೈಸರ್ ಸ್ವಲ್ಪ ಲೈಟ್ ಆಗಿದ್ರೆ ನಮ್ಗೆ ಬೇಸ್ ಎಲ್ಲ ಹೆವಿ ಅಂತ ಅನ್ಸಲ್ಲ, ಫ್ಲಾಲೆಸ್ ಆಗಿ ಇರುತ್ತೆ. ಬಟ್ ಬೇಸೇ ತುಂಬಾ ಹೆವಿ ಅಂತ ಅನ್ಸ್ಬಿಟ್ರೆ ನಮ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮೇಕಪ್ ನ ತುಂಬಾ ಹೆವಿ ಅಂತ ಅನ್ಸುತ್ತೆ. ಅಂತ ಟೈಮಲ್ಲಿ ಇಂಥ ಮಾಯಶ್ಚರೈಸರ್ ಗಳು ತುಂಬಾ ಚೆನ್ನಾಗಿ ಸ್ಕಿನ್ಗೆ ಸೆಟ್ ಆಗ್ತವೆ. ಸೊ ನಾನು ಕೂಡ ಇವಾಗ ಇದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ. ನಿಜವಾಗ್ಲೂ ಇದು ಈಸಿಯಾಗಿ ಬ್ಲೆಂಡ್ ಆಗುತ್ತಾ ಅನ್ನೋ ಡೌಟ್ ನಿಮ್ಗೆ ಇದ್ದೇ ಇರುತ್ತೆ. ನೀವು ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಇದನ್ನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಲೈಟ್ ವೇಟ್ ಜೆಲ್ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಸೊ ಈ ತರ ಕಾಣುತ್ತೆ ಇದು. ಇವಾಗ ಜಸ್ಟ್ ಒಂದ್ ಸ್ವಲ್ಪ ತಗೊಂಡು ತೋರಿಸ್ತೀನಿ. ಲೈಟ್ ಬ್ಲೂ ಕಲರ್ ಅಂತಾನು ಅಷ್ಟು ಬ್ಲೂನು ಇಲ್ಲ, ಇದು ಈ ತರ ಕಾಣುತ್ತೆ. ಇವಾಗ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಹೀಗಿದೆ, ಜಸ್ಟ್ ತುಂಬಾ ಅಂದ್ರೆ ತುಂಬಾ ಜೆಲ್ ಟೆಕ್ಸ್ಚರ್, ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗ್ಬಿಡುತ್ತೆ. ಸೊ ನೀವು ಯಾವುದೇ ಪ್ರಾಡಕ್ಟ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ನ ಮಾಡಿ ಯೂಸ್ ಮಾಡಿ. ಯು ಕ್ಯಾನ್ ಸಿ ದಟ್ ಗ್ಲೋ ಆನ್ ಮೈ ಹ್ಯಾಂಡ್ಸ್ ಆಲ್ರೆಡಿ. ಅಷ್ಟು ಚೆನ್ನಾಗಿ
ಈಸಿಯಾಗಿ ಸ್ಮೂತ್ ಆಗಿ ಬ್ಲೆಂಡ್ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಒಂಥರ ಗ್ಲೋಯಿಂಗ್ ಆಗಿ ಕಾಣುತ್ತೆ. ಇನ್ನು ಲೈಟ್ಗೆ ಇನ್ನು ಚೆನ್ನಾಗಿ ಒಂಥರ ಶಿಮ್ಮರ್ ತರ ಅನ್ಸುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಮೇಕಪ್ ಅಂಡರ್ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ನನ್ಗಂತೂ ಈ ಮಾಯಶ್ಚರೈಸರ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ ಈ ಮಾಯಶ್ಚರೈಸರ್ ನ. ನೀವು ಕೂಡ ಒಳ್ಳೆ ಮಾಯಶ್ಚರೈಸರ್ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ ಇದು ಎರಡನ್ನು ಕೂಡ ಟ್ರೈ ಮಾಡಿ. ಅಪ್ಲೈ ಮಾಡಿ ಫ್ಯೂ ಸೆಕೆಂಡ್ಸ್ಗೆನೆ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗ್ಬಿಡುತ್ತೆ. ಏನು ಜಿಡ್ ಆ ತರ ಎಲ್ಲ ಏನು ಅನ್ಸಲ್ಲ. ನನ್ಗೆ ಒಂಥರ ಕೂಲ್ ಅಂತ ಅನ್ಸಿದೆ ಕೈ ಮೇಲೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ. ತುಂಬಾನೇ ಚೆನ್ನಾಗಿ ಈಸಿಯಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಬ್ಲೆಂಡ್ ಆಗಲ್ಲ, ತುಂಬಾ ತಿಕ್ಕಿರುತ್ತೆ, ಕಷ್ಟ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡಿ ರಿವ್ಯೂನ ಹಾನೆಸ್ಟ್ ಆಗಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ. ನೆಕ್ಸ್ಟ್ ಯಾವ ವಿಡಿಯೋ ನೀವು ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.